ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಹು ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಒಂದು ಖರ್ಚು ಯಾವ ಥರ ಇರ್ತಂತ ನೋಡೋಣ. ಸಾಮಾನ್ಯವಾಗಿ ರಾಹು ಹೆಚ್ಚು ಖರ್ಚು ಮಾಡುವಂಥ ಒಂದು ಗ್ರಹ, ನಿಮ್ಮಲ್ಲಿರುವಂಥ ಒಂದು ಎಲ್ಲ ವಿಷಯವನ್ನು ಕಳೆಯುವಂಥ ಒಂದು ಗ್ರಹ. ಈ ಒಂದು ಗ್ರಹ ಇರುವ ಪ್ರಕಾರ ನಿಮ್ಮ ಖರ್ಚನ್ನು ಕೂಡ ನೀವು ಫೈಂಡ್ ಔಟ್ ಮಾಡ್ಬೋದು. ರಾಹು ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮ ಖರ್ಚು ಯಾವ ಥರ ಇರ್ತಂತ ನೋಡೋಣ. ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ. ಇದು ಲಗ್ನ ಅಂತ ಹೇಳಿದ್ರೆ ಒಂದೇ ಮನೆ. ಇಲ್ಲಿ ರಾಹು ಏನಾದರೂ ಲಗ್ನದಲ್ಲಿದ್ದಾಗ ನೀವು ನಿಮ್ಮ ವಿಷಯದಲ್ಲಿ ಹೆಚ್ಚು ಖರ್ಚು ಮಾಡ್ತೀರಿ. ನಿಮಗೆ ಬೇಕಾದಂಥ ವಸ್ತುಗಳ ಬಗ್ಗೆ ಹೆಚ್ಚು ನೀವು ಖರ್ಚು ಮಾಡಲಿಕ್ಕೆ ಇಷ್ಟ ಇರ್ತದೆ. ನಿಮಗೆ ನಿಮ್ಮ ಸ್ವಾರ್ಥಕ್ಕೆ ಹೆಚ್ಚು ಖರ್ಚು ಮಾಡುವಂಥ ಸಾಧ್ಯತೆ ಇರ್ತದೆ. ನೀವು ಲಗ್ನದಲ್ಲಿ ರಾಹು ಇದ್ದಾಗ, ಎರಡನೇ ಮನೆಯಲ್ಲಿ ಏನಾದರೂ ರಾಹು ಇದ್ದಾಗ ನೀವು ಫ್ಯಾಮಿಲಿ ವಿಷಯದಲ್ಲಿ ಖರ್ಚು ಮಾಡ್ತೀರಿ. ನಿಮ್ಮೊಂದು ಕುಟುಂಬಕ್ಕೆ ಹೆಚ್ಚು ಖರ್ಚಾಗ್ಬೋದು ಎರಡನೇ ಮನೆಯಲ್ಲಿ ರಾಹು ಇದ್ದಾಗ. ಆಮೇಲೆ ನಿಮ್ಮ ಕಮ್ಯುನಿಕೇಷನ್ಗೆ ಹೆಚ್ಚು ಖರ್ಚಾಗ್ಬೋದು. ಕಮ್ಯುನಿಕೇಷನ್ ವಿಷಯದಲ್ಲಿ ಹೆಚ್ಚು ಖರ್ಚು ಮಾಡುವಂಥ ಸಾಧ್ಯತೆ ಇರ್ತದೆ ಎರಡು ಮನೆಯಲ್ಲಿ ಏನಾದರೂ ರಾಹು ಗ್ರಹ ಇದ್ದಾಗ. ನಂತರ ಜಾತಕದಲ್ಲಿ ರಾಹು ಏನಾದರೂ ಮೂರನೇ ಮನೆಯಲ್ಲಿದ್ದರೆ ನೀವು ಸಂಬಂಧಿತ ಖರ್ಚಾಗ್ಬೋದು, ಸಹೋದರರ ರಿಲೇಟೆಡ್ ಖರ್ಚಾಗ್ಬೋದು, ನೆರೆಹೊರೆಯವರ ವಿಷಯದಲ್ಲಿ ಏನಾದರೂ ಖರ್ಚು ಹೆಚ್ಚಾಗುವಂಥ ಸಂಭವ ಇರ್ತದೆ. ರಾಹು ಏನಾದರೂ ನಾಲ್ಕನೇ ಮನೆಯಲ್ಲಿದ್ದಾಗ ನಿಮ್ಮ ತಾಯಿಗೆ ಸಂಬಂಧಿಸಿದ ಖರ್ಚು ಹೆಚ್ಚಾಗ್ಬೋದು. ನಿಮ್ಮ ಮನೆಗೆ ಸಂಬಂಧಿತ ಒಂದು ಖರ್ಚು ಹೆಚ್ಚಾಗ್ಬೋದು. ನಿಮ್ಮೊಂದು ಮನೆ ನಿರ್ಮಾಣ, ಮನೆ ಮಾಡುವ ವಿಷಯದಲ್ಲಿ ಕೂಡ ಖರ್ಚಾಗುವಂಥ ಒಂದು ಸಾಧ್ಯತೆ ಇರ್ತದೆ ನಾಲ್ಕನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ. ಮತ್ತು ಮನೆ ಸಂಬಂಧಿತ ಖರ್ಚು ಕೂಡ ಹೆಚ್ಚಾಗ್ಬೋದು. ಮನೆಗೆ ಸಂಬಂಧಿತ ಮತ್ತು ವೆಹಿಕಲ್ ತೊಗೊಳ್ಳೋದು, ಈ ಥರ ಕೂಡ ಖರ್ಚು ಹೆಚ್ಚಾಗ್ಬೋದು. ಐದನೇ ಮನೆಯಲ್ಲಿ ಏನಾದರೂ ರಾಹು ಇದ್ದಾಗ ಎಜುಕೇಷನ್ ಸಂಬಂಧಿತ ಖರ್ಚು ಹೆಚ್ಚಾಗ್ಬೋದು. ಮಕ್ಕಳ ಸಂಬಂಧಿತ ಖರ್ಚು ಹೆಚ್ಚಾಗ್ಬೋದು. ಫ್ರೆಂಡ್ಸ್ ವಿಷಯದಲ್ಲಿ ಖರ್ಚಾಗ್ಬೋದು. ಮನೋರಂಜನೆ ವಿಷಯದಲ್ಲಿ ಖರ್ಚಾಗ್ಬೋದು. ಆರನೇ ಮನೆಯಲ್ಲಿ ಏನಾದರೂ ರಾಹು ಗ್ರಹ ಇದ್ದಾಗ ಶತ್ರುಗಳ ಸಂಬಂಧಿತ ಖರ್ಚು ಹೆಚ್ಚಾಗ್ಬೋದು. ಕೋರ್ಟ್ ಕೇಸ್ ಕಚೇರಿಯಲ್ಲಿ ಹೆಚ್ಚು ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಕಾನೂನು ಸಂಬಂಧಿತ ಖರ್ಚಾಗ್ಬೋದು. ಏಳನೇ ಮನೆಯಲ್ಲಿ ಏನಾದರೂ ರಾಹು ಇದ್ದಾಗ ನಿಮ್ಮ ಸಂಗಾತಿಗೆ ಹೆಚ್ಚು ಖರ್ಚು ಮಾಡಬೇಕಾಗಿ ಬರ್ಬೋದು ನೀವು. ಮತ್ತು ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಖರ್ಚಾಗ್ಬೋದು. ಎಂಟನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ಅನಗತ್ಯ ಖರ್ಚು ಹೆಚ್ಚಾಗುತ್ತೆ. ಮತ್ತು ತುಂಬ ಒಂದು ಕ್ಲಿಷ್ಟಕರ ಖರ್ಚಾಗ್ಬೋದು. ಹೆಚ್ಚು ಕಿರಿಕಿರಿಗೆ ಒಳಗಾಗಿ ಖರ್ಚಾಗ್ಬೋದು. ಕಷ್ಟ ನಷ್ಟಗಳ ಒಳಗಾಗಿ ಕೂಡ ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಒಂಬತ್ತನೇ ಮನೆಯಲ್ಲಿ ಏನಾದರೂ ರಾಹು ಇದ್ದಾಗ ಇದು ಲಾಂಗ್ ಟ್ರಾವೆಲ್ಗೆ ಹೆಚ್ಚು ಖರ್ಚು ಮಾಡ್ತೀರಿ ನೀವು. ಮತ್ತು ಧಾರ್ಮಿಕ ಪ್ರಯಾಣಕ್ಕೆ ಹೆಚ್ಚು ಖರ್ಚಾಗ್ಬೋದು. ಧಾರ್ಮಿಕತೆ ವಿಷಯದಲ್ಲಿ ಹೆಚ್ಚು ಖರ್ಚಾಗ್ಬೋದು. ಸ್ಟಡಿಗೆ, ಉನ್ನತ ಶಿಕ್ಷಣಕ್ಕೆ ಕೂಡ ಹೆಚ್ಚು ಖರ್ಚಾಗ್ಬೋದು. 10th ಏನಾದರೂ ರಾಹು ಗ್ರಹ ಇದ್ದಾಗ ವೃತ್ತಿ ವಿಷಯದಲ್ಲಿ ಹೆಚ್ಚು ಖರ್ಚಾಗ್ಬೋದು. ಜಾಬಲ್ಲಿ ಖರ್ಚಾಗುವಂಥ ಚಾನ್ಸ್ ಇರ್ತದೆ 10ನೇ ಮನೆಯಲ್ಲಿ ರಾಹು ಇದ್ದಾಗ. ಮತ್ತು ಸೋಷಿಯಲ್ ಸರ್ವೀಸಲ್ಲಿ ಕೂಡ ಹೆಚ್ಚು ಖರ್ಚಾಗ್ಬೋದು. ಸೋಷಿಯಲ್ ವಿಷಯದಲ್ಲಿ ಕೂಡ ಹೆಚ್ಚು ಖರ್ಚಾಗುವಂಥ ಸಾಧ್ಯತೆ ಇದೆ ನಿಮಗೆ 10th ಏನಾದರೂ ರಾಹು ಇದ್ದಾಗ. 11ನೇ ಮನೆಯಲ್ಲಿ ರಾಹು ಇದ್ದಾಗ ಫ್ರೆಂಡ್ಸ್ ವಿಷಯದಲ್ಲಿ ಹೆಚ್ಚು ಖರ್ಚಾಗ್ಬೋದು. ಮತ್ತು ಮನೋರಂಜನೆಗೆ ಹೆಚ್ಚು ಖರ್ಚು ಮಾಡುವಂಥ ಸಾಧ್ಯತೆ ಇರ್ತದೆ. 12ನೇ ಮನೆಯಲ್ಲಿ ರಾಹು ಇದ್ದಾಗ ಅನಗತ್ಯ ಖರ್ಚು ಜಾಸ್ತಿ ಆಗುತ್ತೆ. ತುಂಬ ಹೆಚ್ಚು ವ್ಯಯ ಆಗುತ್ತೆ. ಅನಗತ್ಯ ವ್ಯಯ ಜಾಸ್ತಿ. ಇದು ರಾಹು ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಗೆ ಆಗುವಂಥ ಒಂದು ಖರ್ಚು. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಕೇಳ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೆಳೆದ ನಮಸ್ಕಾರ.